ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಒಂದು ಹೊಸದಾಗಿ ಬಿಗ್ ಬಾಸ್ ಕಂಟೆಂಟು ಮಾಡೋಣ ಅಂದ್ಕೊಂಡು ಎಪಿಸೋಡ್ಸ್ದು ಮತ್ತು ಪ್ರೋಮೋಸ್ದು ರಿವ್ಯೂ ಮಾಡೋಣ ಅಂದ್ಕೊಂಡು ಮಾತಾಡೋಣ. ಅದ್ರ ಬಗ್ಗೆ ನನಗನ್ಸಿದ್ದು ನಾನು ಹೇಳ್ತೀನಿ, ನಿಮ್ಗನ್ಸಿದ್ದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ಏನು ಅನಿಸುತ್ತೆ ಅದು ನಾನು ನಿಜ ಏನೇ ಫಿಲ್ಟರ್ಸ್ ಇಲ್ದಂಗೆ ಮಾತಾಡ್ತೀನಿ. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡೋಣ, ಗೆಲ್ಸೋಣ. ಬನ್ನಿ ಇವಾಗ ಪ್ರೋಮೋನ ರಿವ್ಯೂ ಮಾಡೋಣ. ಪ್ರೋಮೋದು ಏನು ಬೆಳಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಕಲರ್ಸ್ ಕನ್ನಡದಿಂದ, ಮಾತಾಡೋಣ, ನೋಡೋಣ ಬನ್ನಿ. ಹಲೋ ಹಲೋ ಹಲೋ, ನನ್ ಮಗ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ. ಧನುಷ್ ಎಲ್ಲಾರ ಜೊತೆಗೂ ಚೆನ್ನಾಗಿ ಆಟ ಆಡ್ಬೇಕು. ನಾನು ರಾಶಿಕ್ ಅವ್ರ ತಮ್ಮ ಮಾತಾಡ್ತಿರೋದು. ರಾಶಿಕ್ ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಹೌಸ್ ಅಲ್ಲಿ. ನಾನು ಲಾಸ್ಟ್ ಅಂತ ಕೊಟ್ಟಿರೋದಕ್ಕೆ ನನಗೆ ರೀಸನ್ ಬೇಕು. ನಾನು ಏನು ಅನ್ನಿಸ್ತು ಅದೇ ಹೇಳಿದ್ದು ಅಂತ ಫೇವರಿಸಂ ಇದು, ಫೇವರಿಸಂ. ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡಾರೆ. ಫೇವರಿಸಂ ಅಂತ ಹೇಳ್ಬೇಡ. ಇಲ್ಲ ಫೇವರಿಸಂ ಅಂತಂದ್ರೆ ನಾನು ಏನ್ ಮಾಡ್ಲಿ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿದ್ರಲ್ಲ, ಮಾತಾಡೋಣ ಇರಿ. ಇವಾಗ ನಿನ್ನೆ ಎಪಿಸೋಡಲ್ಲಿ ಒಂದು ಟಾಸ್ಕ್ ಆಗಿತ್ತು, ಒಂದು ಡಿಬೇಟ್ ಆಗಿತ್ತು. ಯಾರ್ಯಾರು ನಿನ್ಗಿನ್ನ ನಾನು ಬೆಟ್ರು, ನನಗಿಂತ ನೀನು ಬೆಟ್ರ್ ಅಂತ ವಾದ ವಿವಾದ ಮಾಡಿಬಿಟ್ಟು ಅವ್ರ ಪರ ಮಾತಾಡಬೇಕಾಗಿತ್ತು. ಯಾರು ಬೆಸ್ಟು ಅಂದ್ಬಿಟ್ಟು ಇವ್ರು ರಘು ಸರ್ ಇದ್ದಾರಲ್ಲ, ಅವರು ಕನ್ಫೆಷನ್ ರೂಮಲ್ಲಿ ಹೋಗ್ಬಿಟ್ಟು ಯಾರ ಡಿಸಿಷನ್ ಚೆನ್ನಾಗಿತ್ತು, ಯಾರು ಮಾತಾಡಿ ಚೆನ್ನಾಗಿತ್ತು ಅಂದ್ಬಿಟ್ಟು ಇವರು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಹೇಳ್ಬೇಕಾಗಿತ್ತು. ಎಲ್ಲಾರ್ದು ಡಿಬೇಟ್ ಆದಮೇಲೆ ಹೋಗ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಹೇಳ್ತಾ ಇದ್ರು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದಾದಮೇಲೆ ರಘು ಸರು ಏನು ತೊಗೊಂಡಿದ್ರಲ್ಲ ನೇಮ್ಸು, ಅವ್ರದ್ದು ಕಂಟೆಸ್ಟೆಂಟ್ಸ್ಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಥರ ಅಪ್ಡೇಟ್ ಮಾಡಿರೋದು. ಇವತ್ತಿನ ಎಪಿಸೋಡಲ್ಲಿ ಕೂಡ ಅದೇ ಆಗುತ್ತೆ, ಪೇರೆಂಟ್ಸ್ ಮೀಟಿಂಗ್ ಥರ. ಅಂದರೆ ಯಾರು ಚೆನ್ನಾಗಿ ಡಿಬೇಟ್ ಮಾಡಿದ್ರಲ್ಲ ಅವರು ನೇಮ್ ತೊಗೊಂಡಿದ್ರು, ಅವರು ಎಲಿಮಿನೇಟ್ ಆಗಿರಲ್ಲ. ಇವರು ಡಿಬೇಟಲ್ಲಿ ಸೋತಿದ್ರಲ್ಲ, ಅವ್ರದ್ದು ಎಲಿಮಿನೇಟ್ ಆಗಿರ್ತಾರೆ. ಅವ್ರ ಮನೆಗೆ ಫೋನ್ ಮಾಡ್ತಾರೆ. ಇವರು ಮಾತಾಡ್ತಾ ಇರ್ತಾರೆ, ರಘು ಸರು ಅಲ್ಲಿ ಫೋನಲ್ಲಿ ಮಾತಾಡ್ತಾರೆ. ಇವ್ರಿಗೆ ಯಾವುದೇ ಥರ ಕೊಡಂಗಿಲ್ಲ, ಇವರು ಜಸ್ಟ್ ನೋಡೋದಷ್ಟೇ. ಇವರು ರಘು ಸರು ಮಾತಾಡ್ತಾ ಇರ್ತಾರಲ್ಲ ಒಳಗೆ ರೂಮಲ್ಲಿ. ಧನುಷ್ ಅವ್ರ ಅಮ್ಮ ಏನೋ ಮಾತಾಡ್ತಾರೆ. ಧನುಷ್ ಅವ್ರ ಮನೆಗೆ ಫೋನ್ ಮಾಡಿರ್ತಾರೆ. ಧನುಷ್ ಅವ್ರ ಅಮ್ಮ ಚೆನ್ನಾಗಿ ಆಡಪ್ಪ, ಎಲ್ಲರ ಜೊತೆ ಬರೀ ಆಟ ಚೆನ್ನಾಗಿ ಆಡು, ಎಲ್ಲರ ಜೊತೆ ಮಾತಾಡು ಅಂತೆಲ್ಲ ಹೇಳ್ತವ್ರೆ. ಅವನು ಒಳ್ಳೆ ಕಂಟೆಸ್ಟೆಂಟ್ಸು, ಫಿಸಿಕಲ್ ಟಾಸ್ಕ್ ಅಂತ ಬಂದಮೇಲೆ ಎಲ್ಲ ಚೆನ್ನಾಗಿ ಆಡ್ತಾನೆ, ಓಕೆ. ಆದರೆ ಸ್ವಲ್ಪ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕಮ್ಮಿ ಅನಿಸುತ್ತೆ. ಎಲ್ಲರ ಜೊತೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು, ಆಟ ಆಡ್ಬೋದು. ಅಂದರೆ ಅವ್ನ ಸ್ಕ್ರೀನ್ ಪ್ಲೇ ಪ್ರೆಸೆನ್ಸು ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ಇವಳು ರಾಶಿಕಾ ಹತ್ರ ಬಂದರೆ, ಇವಳು ಅವ್ನು ಸೂರಜ್ ಬಂದಾಗಿಂದ ಇವಳು ಏನೂ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದೊಂದು ಸುದೀಪ್ ಸರು ಮೊನ್ನೆ ಸಂಡೇ ಎಪಿಸೋಡಲ್ಲಿ ಕೂಡ ಹೇಳವ್ರೆ, ಇವಳು ಏನೂ ಮಾಡ್ತಾ ಇಲ್ಲ. ಎಲ್ಲರಿಗೂ ವೇಕಪ್ ಕಾಲ್ ಅಂತ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ಆಟ ಆಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವಳು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇಲ್ಲ. ಇವಳಿಗೆಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು. ಇನ್ನೊಂದು, ಇವಳು ಲವ್ ಡುಯೆಟ್ ಶುರು ಮಾಡ್ಕೊಂಡ್ಬಿಟ್ಟವಳೆ ಅವ್ನು ಸೂರಜ್ ಜೊತೆ. ಅದು ಏನೇನೋ ಹೇಳ್ತಾಳೆ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದು ಇದು, ನಿಮ್ಮ ಲವ್ ಮಾಡ್ತಾ ಇದ್ದೀನಿ. ನೆನ್ನೆ ಎಪಿಸೋಡಲ್ಲಿ ಕೂಡ ಅದೇ ಬರೀ ಲವ್ ಡುಯೆಟ್ ಒಂದು ಆಡ್ತಾವಳೆ. ಇವರು ರಘು ಸರು ಆ್ಯಕ್ಚುಲ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡವ್ರೆ. ನನಗೆ ತುಂಬಾ ಇಷ್ಟ ಆಯ್ತು. ಅವರು ಸಾರು ಏನು ಮಾತಾಡಿದ್ದಾರೆ, ಜುಮ್ಮರ್ ಅವರು ಕರೆಕ್ಟಾಗಿ ಮಾತಾಡಿದ್ದಾರೆ. ಅವಳು ಎಲ್ಲೋ ಕಳೆದೋಗಿದ್ದಾಳೆ ನಿಜವಾಗ್ಲೂ. ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇಲ್ಲ. ಸಮ್ವೇರ್ ಶಿ ಲಾಸ್ಟ್ ಸಮ್ವೇರ್. ಅವ್ನಿಗೆ ಸೂರ್ಯ ಜೊತೆ ಸೇರಿಕೊಂಡು ಲವ್ ಡುಯೆಟ್ ಆಡ್ತಾವ್ರೆ. ಅವರು ಒಳಗಡೆ ಹೋಗ್ಬಿಟ್ಟು ಅವ್ರ ತಮ್ಮ ಹತ್ರ ಕರೆಕ್ಟಾಗಿ ಮಾತಾಡಿದ್ದಾರೆ. ಇವಳು ಈಚೆ ಬಂದ್ಬಿಟ್ಟು ರಘು ಸರ್ ಹತ್ರ ಗಲಾಟೆ ಮಾಡ್ತಾ ಇದ್ದಾಳೆ. ಏನು ನಾನು ಎಲ್ಲಿ ಕಳೆದೋಗಿದ್ದೀನಿ, ನಾನು ಇಂಡಿವಿಜುವಲ್ ಆಟ ಇಲ್ಲಿ ಯಾಕೆ ಆಡ್ತಾ ಇಲ್ಲ, ಏನಕ್ಕೆ ಕೇಳಿದ್ರಿ ನೀವು ಫೇವರಿಸಮ್ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ರಘು ಸರ್ ಮೇಲೆ ಜಗಳ ಮಾಡ್ತಾವಳೆ. ನನಗೇನೋ ಇದು ಬೇಕು ಅಂತ ಮಾಡ್ತಾರೋ ಜಗಳ ಅನಿಸುತ್ತೆ. ಏನು ಮಾಡೋಕ್ಕಾಗ್ದಿರೋರು ಮೈ ಪರ್ಸ್ಕೊಂಡ್ರು ಅಂತಾರಲ್ಲ, ಆ ಥರ ಇವಳದು ಆಯಿತು. ಬಂದ್ಬಿಟ್ಟು ಈಚೆ ಕಡೆ ಫೇವರಿಸಮು, ಅದು ಇದು ಇನ್ನೊಂದು ಮತ್ತೊಂದು ಅಂತ ಜಗಳ ಮಾಡ್ತಾಳೆ. ಆ್ಯಕ್ಚುಲಿ ರಘು ಸರ್ ಮಾತಾಡಿರೋದು ಕರೆಕ್ಟಾಗಿದೆ. ಅವಳು ಇಂಡಿವಿಜುವಲ್ ಆಟ ಆಡ್ತಾ ಇಲ್ಲ. ನೆನ್ನೆ ಕಾವ್ಯ ಇವಳಿಗೆ ಸರಿಯಾಗಿ ನೀರಿಳಿಸವಳೆ. ಕಾವ್ಯ ಸಖತ್ತಾಗಿ ಮಾತಾಡೋಳು. ಕಾವ್ಯ ಡಿಬೇಟಲ್ಲಿ ಇವಳು ಸೋತಿರೋದು, ಕಾವ್ಯ ಗೆದ್ದಿರೋದು. ಇವಳು ಆಟ ಆಡ್ತಾ ಇಲ್ಲ. ಹಿಂಗೆ ಆಡ್ತಾ ಇದ್ರೆ ಒಂದು 2-3 ವಾರದಲ್ಲಿ ಇವಳು ಹೋಗೋದಂತೂ ಗ್ಯಾರಂಟಿ. ನಾನು ಹೋಗ್ಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇವಳಿಂದ ಏನು ಬಿಗ್ ಬಾಸ್ ಮನೆಗೆ ₹1 ಕಾಂಟ್ರಿಬ್ಯೂಷನ್ ಇಲ್ಲ. ಇವರಿಂದ ಏನೂ ಆಗ್ತಾ ಇಲ್ಲ ಅಲ್ಲಿ. ಸೂರಜ್ ಜೊತೆ ಸೇರ್ಕೊಂಡು ಬರೀ ಡ್ಯುಯೆಟ್ ಒಂದು ಆಡ್ತವ್ರು ಅಷ್ಟೇ. ಇನ್ನು ನೆಕ್ಸ್ಟು ಧ್ರುವಂತ್ ಅವ್ರ ತಮ್ಮಗೇನೋ ಫೋನ್ ಮಾಡಿದಾರಂತೆ. ಗಿಲ್ಲಿ ಅವ್ರ ಅಪ್ಪಗೆ ಫೋನ್ ಮಾಡಿದ್ದಾರೆ. ನೆಕ್ಸ್ಟ್ ಮಾಳುಗೆ ಅವರು ಹೆಂಡ್ತಿಗೆ ಫೋನ್ ಮಾಡವ್ರೆ. ಮಲ್ಲಮ್ಮಂಗೆ ಅವರು ಅಂದರೆ ಮನೆ ಕೆಲಸ ಮಾಡ್ತಾಯಿದ್ರಲ್ಲ ಅವರು ಇದ್ರಲ್ಲ, ಅವ್ರಿಗೆ ಫೋನ್ ಮಾಡವ್ರೆ. ಇಷ್ಟು
ಅಪ್ಡೇಟ್ ಸಿಕ್ಕೈತೆ. ಇಷ್ಟು ಮಾತಾಡಿದ್ದೀನಿ, ಹೇಳಿದ್ದೀನಿ ನಿಮಗೆ. ನಿಮ್ಗೆ ಏನು ಅನಿಸುತ್ತೆ ಹೇಳು ರಾಶಿಕಾ ಬಗ್ಗೆ? ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಂತ ತಿಳ್ಕೊಳ್ಳೋಣ. ನನಗೇನೋ ಇವಳು ಅಷ್ಟೊಂದು ಏನು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಇನ್ನೊಂದು ಧನುಷ್ ವೇಕಪ್ ಕಾಲು, ಅವ್ನಿಗೆ ಚೆನ್ನಾಗಿ ಆಡಲೇಬೇಕು. ಧ್ರುವಂತ್ ಪರವಾಗಿಲ್ಲ, ಅವರು ಫೇಕ್ ಅಂದ್ರೂ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ, ಉತ್ತಮನೂ ತೊಗೊಂಡ್ರು. ಇನ್ನು ನೆಕ್ಸ್ಟು ಮಾಳುನು ಅಷ್ಟೇ, ಏನು ವ್ಯಾಲಿಡ್ ರೀಸನ್ ಕೊಡಲ್ಲ, ಏನಿಲ್ಲ. ಅವನು ಅಷ್ಟೇ ಚೆನ್ನಾಗಿ ಆಡಬೇಕು. ಇಷ್ಟ ಆಗಿತ್ತು ಈ ಪ್ರೋಮೋದು. ನಿಮ್ಗೇನಂತ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ನೆಕ್ಸ್ಟ್ ಪ್ರೋಮೋ ಜೊತೆ ಇಲ್ಲ ಎಪಿಸೋಡ್ ಅಪ್ಡೇಟ್ ರಿವ್ಯೂ ಜೊತೆ ಬರ್ತೀನಿ. ಇದು ನನ್ನ ಫಸ್ಟ್ನೇ ವಿಡಿಯೋ ಇಲ್ಲ 2ನೇ ವಿಡಿಯೋ ಆಗಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಒಂದು ಹೊಸ ಅಧ್ಯಾಯನೇ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾತಾಡೋಣ, ಏನಿದೆ ಅದು ಡೈರೆಕ್ಟಾಗಿ ಫಿಲ್ಟ್ರ್ ಇಲ್ದಿರೆ ಮಾತಾಡೋಣ ಅಂತ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಅಭಿಮಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.